Tego nagadać! Mudamos! Esa mudamos! ಬ್ರೇಕ್ನ ನಂತರ ನಂಗನಾಚ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಶಿವರಾಮೇಗೌಡರು ಇವತ್ತು ಬೆಳಗ್ಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು CD ಬಿಡುಗಡೆ ಮಾಡಿದ್ರು. ದೇವಸ್ಥಾನದಿಂದ ಕೂಗಳತೆ ದೂರದಲ್ಲಿರುವ ರೆಸಾರ್ಟ್ನಲ್ಲಿ ನಡೆದಂಥ ನಂಗಾ ನಾಚ್ನ ದೃಶ್ಯಗಳನ್ನು, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರೋ SR ವ್ಯಾಲಿ ರೆಸಾರ್ಟ್ನಲ್ಲಿ ನಡೆದಂಥ ನಂಗಾ ನಾಚ್ನ ದೃಶ್ಯಗಳನ್ನು ಒಳಗೊಂಡಂಥ CDಯನ್ನು ಬಿಡುಗಡೆ ಮಾಡಿದ್ರು. ಶಿವರಾಮೇಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ. ಶಿವರಾಮೇಗೌಡ್ರೆ, ಒಂದು ಕಡೆ ಬೆಂಗಳೂರನ್ನು ರಾಮರಾಜ್ಯ ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಇಲ್ಲಿ 11 ಗಂಟೆ ನಂತರ ಮದ್ಯ ಸರಬರಾಜು ಮಾಡಿದ್ರೆ, ಅಂದರೆ ಬಾರ್ ರೆಸ್ಟೋರೆಂಟ್ಗಳನ್ನು ಓಪನ್ ಇಟ್ಟರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟ ಅಂತಾರೆ. ಇನ್ನೊಂದು ಕಡೆ ಲೈವ್ ಬ್ಯಾಂಡ್ಗಳನ್ನು ಇಟ್ಟರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟ ಅಂತಾರೆ. 12 ಗಂಟೆ ನಂತರ ಈ ಊರಲ್ಲಿ ಅನ್ನ ಸಿಗೋದಿಲ್ಲ. ಮತ್ತೊಂದು ಕಡೆ ಕೆಲವು ಸಂಘಟನೆಗಳವರು ನೀವು ವ್ಯಾಲೆಂಟೈನ್ಸ್ ಡೇ ಮಾಡೋದು ನಮ್ಮ ಸಂಸ್ಕಾರಕ್ಕೆ ವಿರುದ್ಧ, ಸಂಸ್ಕೃತಿಗೆ ವಿರುದ್ಧ ಅಂತ ಮಾತಾಡ್ತಾರೆ. ಒಟ್ಟಿನಲ್ಲಿ ಬೆಂಗಳೂರು ನಗರ ರಾಮರಾಜ್ಯ ಆಗುತ್ತೆ, ಬೆಂಗಳೂರಿನಿಂದ ಹೊರಗೆ ಹೋದರೆ ಅಲ್ಲಿ ಲಂಕೆನಾ ಅಂತ. ಬೆಂಗಳೂರು ಅಭಿವೃದ್ಧಿ ಅಂತಕ್ಕಂಥ ಭೂತದಡಿ ಸಂಪೂರ್ಣ ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ನಾಶ ಆಗೋಗಿದೆ. ಹೇಳಿದ್ರಿ ಲೈವ್ ಬ್ಯಾಂಡ್ ವಿಷಯ ಹೇಳಿದ್ರಿ. ಎಷ್ಟು ವರ್ಷಗಳಿಂದ ಲೈವ್ ಬ್ಯಾಂಡ್ ತೆಗಿಬೇಕು ಮಾಡಬೇಕು ಅನ್ನೋ ಚರ್ಚೆ ನಡೀತಿದೆ. ಸುಮಾರು ನನಗೆ ಗೊತ್ತಿರೋಂಗೆ ಒಂದು 15-20 ವರ್ಷಗಳಿಂದ ಲೈವ್ ಬ್ಯಾಂಡ್ ನಿಲ್ಲಿಸಬಾರ್ದು. ಹಾವು ಏಣಿ ಆಟ ಥರ ಆಡ್ತಾನೇ ಇದೆ. ಒಂದು ಕಟಿಬದ್ಧವಾದಂಥ ಕ್ರಮ ತಗೊಳ್ಳೋ ಸಾಮರ್ಥ್ಯ ಇಲ್ಲಿವರೆಗೂ ಬಂದವ್ರಿಗೆ ಯಾರಿಗೂ ಇಲ್ಲ. ಅದೇನಕ್ಕೆ ಅಂತಕ್ಕಂಥದ್ದು ಅವ್ರನ್ನೇ ಪ್ರಶ್ನೆ ಮಾಡ್ಕೋಬೇಕು. ಅದರಿಂದ ಜೀವನ ಇಲ್ವಾ ಅನ್ನತಕ್ಕಂಥದ್ದು ಮಾಡಬೇಕು. ಎಲ್ಲೋ ಬೆಳೀತಿರೋ ಈ ಜಾಗತೀಕರಣ, ಬಹುರಾಷ್ಟ್ರೀಯ ಕಂಪನಿಗಳ ದಾಳಿ ಇವೆಲ್ಲ ವ್ಯವಸ್ಥೆಯನ್ನು ಕುಲಗೆಡಿಸಿದೆ. ಹಣ ಇಲ್ಲದಿರೋನು ಸಹ ಆ ಮೋಜನ್ನು ಮಾಡಬೇಕು ಅನ್ನೋ ಅಭಿಲಾಷೆ. ಹಣ ಇರೋನ ಸಾಮರ್ಥ್ಯಕ್ಕೆ ಹೋಗೋಕ್ಕಾಗಲ್ಲ, ಕ್ರೈಮ್ಗಿಳಿತಾ ಇದ್ದಾನೆ, ಅಪರಾಧ ಕಾರಣಗಳಿಗೆ ಅವನು ಸಿಕ್ಕಾಕೋತಾ ಇದ್ದಾನೆ. ಇವೆಲ್ಲ ವ್ಯವಸ್ಥೆ ಕುಲಗೆಡ್ತಾರಿಂದ ಸುತ್ತಮುತ್ತಲಿದ್ದಂಥ ಒಂದು ಗ್ರಾಮೀಣ ಪ್ರದೇಶದ ಸೊಗಡು ಮಾಯ ಆಗಿದೆ. ಅವೆಲ್ಲ ಪಟ್ಟಣಗಳಾಗಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಇವೆಲ್ಲವೂ ಸಹ ಕುಲಗೆಟ್ಟೋಗಿದೆ ಅಂತಕ್ಕಂಥದ್ದು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅಲ್ಲ, ರೆಸಾರ್ಟ್ಗಳಾದರೂ ಎಷ್ಟು ಇದು ಅಂದರೆ ಬೆಂಗಳೂರು ನಗರ ಪ್ರದೇಶದಿಂದ ಹೊರಗಡೆ ಹೋದ ತಕ್ಷಣ ನಿಮಗೆ ರೆಸಾರ್ಟ್ ವಿಷಯ ಹೇಳ್ತೀನಿ. 200-300 ಮೀಟರ್ಗೆ ಒಂದೊಂದು ರೆಸಾರ್ಟು ನಿಜವಾಗ್ಲೂ ಅವುಗಳಿಗೆ ಲೈಸೆನ್ಸ್ಗಳಿದೆಯಾ? ಪಡೆಯಬೇಕಾದಂಥ ಎಲ್ಲ ಪರವಾನಗಿಗಳನ್ನು ತೆಗೆದುಕೊಂಡು ಮಾಡಿರ್ತಾರಾ? ನಾವು ಉದಾಹರಣೆಗೆ ಈ ರೆಸಾರ್ಟ್ ಹೇಳ್ತೀನಿ ಕೇಳಿ. ಅವನು ಹೇಳ್ದ ಟೂರಿಸಮಿಂದ ಬಂದಿದೆ ಇದಿದೆ. ಟೂರಿಸಮಿಂದ ಬಂದಂಥ ಯಾವ ನೀತಿ ನಿಯಮಗಳನ್ನು ಪಾಲಿಸ್ತಾ ಇದ್ದಾನೆ? ಸುತ್ತಲೂ ಭೂಮಿ ಒತ್ತುವರಿ ಆಗಿದೆ. ಇದು ಬರೀ ನಂಗಾನಾಚ್ ಬಗ್ಗೆ ವಿಷಯ ಅಲ್ಲ, ನಮ್ಮ ರೈತರ ಭೂಮಿ ಒತ್ತೆ ಆಗಿದೆ. ರಾಜಕಾಲುವೆಗೆ ಅವನು ಚೆಕ್ ಡ್ಯಾಮ್ ಕಟ್ಟಿದ್ದಾನೆ. ರಾಜಕಾಲುವೆ ಚೆಕ್ ಡ್ಯಾಮ್ ಕಟ್ಟಿದ್ದಾನೆ. ಅನೇಕ ದಲಿತರ ಭೂಮಿಗಳನ್ನ ಅವನು ಆಕ್ರಮಿಸ್ಕೊಂಡಿದ್ದಾನೆ. ಇವೆಲ್ಲವೂ ಈ ರೆಸಾರ್ಟ್ ಸಂಸ್ಕೃತಿಯಿಂದ ಏನಾಗ್ತಾಯಿದೆ ಅಂದರೆ ಇಂಥೆಲ್ಲ ಅನಾಹುತಗಳು ಆಗ್ತಾಯಿದೆ. ಯಾರಿಗೆ ಬೇಕು ರೆಸಾರ್ಟ್ ಸಂಸ್ಕೃತಿ? ನಮಗೆ ಬೇಕಾ? ರೆಸಾರ್ಟ್ ಸಂಸ್ಕೃತಿ ಇರ್ತಕ್ಕಂಥ ಐಷಾರಾಮಿ ಜನಕ್ಕೆ, ಹಣ ಇರ್ತಕ್ಕಂಥವ್ರಿಗೆ, ಮಧ್ಯಮ ವರ್ಗದವ್ರಿಗೆ, ಕೆಳವರ್ಗದ ರೈತಾಪಿ ಜನಗಳಿಗೆ ರೆಸಾರ್ಟ್ ಸಂಸ್ಕೃತಿ ಒಗ್ಗತ್ತಾ? ಬೇಕಾದು. ಅದನ್ನೇ ಸರ್ಕಾರವು ಯೋಚನೆ ಫ್ರೀಯಾಗಿ ಉಚಿತವಾಗಿ ಕೊಡುವಂಥ ಜಾಗಗಳು ಎಷ್ಟೋ ಕಡೆ ಉಚಿತವಾಗಿ ಕೊಡ್ತಾರೆ. ನಾವು ಇದರಿಂದ ಜನಗಳಿಗೆ ಅನುಕೂಲ ಮಾಡಿಕೊಡ್ತೀವಿ, ಯಾತ್ರಾ ಸ್ಥಳಕ್ಕೆ ಬರೋ ಪ್ರವಾಸಿಗರಿಗೆ ಇಷ್ಟು ಅನುಕೂಲ ಮಾಡಿಕೊಡ್ತೀವಿ ಅಂತೆಲ್ಲ ಸುಳ್ಳು ಸಬೂಬುಗಳನ್ನ ಕೊಟ್ಟು ಆ ಜಾಗನ ಲಾಬಿ ಮುಖಾಂತರ ಪಡೆದಿರ್ತಾರೆ. ಈ ಲಾಬಿ ಮುಖಾಂತರ ಪಡೆದಂಥ ಜನ ಏನು ಒಳ್ಳೇದನ್ನ ಕೊಡ್ತಾರೆ ಅಂತಕ್ಕಂಥದ್ದು ಇವತ್ತು ನೋಡಿದ್ದೀರಲ್ಲ. ಈ ರೆಸಾರ್ಟ್ ಒಳಗಡೆ ಏನಾಗ್ತಿದೆ ಅಂತ ನೋಡೋದಕ್ಕೆ ಪೊಲೀಸರು ಅದೊಂದು ವ್ಯವಸ್ಥೆ, ಬೀಟ್ಗಳು, ರಾತ್ರಿ 11 ಗಂಟೆಗೆ ನಿಜವಾಗ್ಲೂ ಅವರು ಬಾರ್ ಕ್ಲೋಸ್ ಮಾಡ್ತಾರಾ ಅಥವಾ ಅವರಿಗೆ ಮದ್ಯ ಸರಬರಾಜು ಮಾಡೋದಕ್ಕೆ ಪರವಾನಗಿ ಇದೆಯಾ? ಈ ರೀತಿಯಾಗಿ ಚೆಕ್ ಮಾಡುವಂಥ ಕೆಲಸಗಳು ನಡೀತಿಲ್ವ? ಯಾರಿಗೆ ಒಳ್ಳೆಯ ಸಮಾಜದ ಚಿಂತನೆ ಇರೋದಿಲ್ಲ, ಚಿಂತನೆ ಇಲ್ಲ, ಅಲ್ಲೆಲ್ಲ ಇಂಥ ಅನಾಹುತ ಆಗುತ್ತೆ. ಪೊಲೀಸ್ ಇಲಾಖೆಯನ್ನು ನನ್ನ ಕರ್ತವ್ಯ ಏನು? ಇವು ಕುಳ್ಗೆಡಬಾರ್ದು, ಇಲ್ಲಿ ಅವ್ಯವಸ್ಥೆ ಆಗಬಾರ್ದು, ಇದನ್ನೆಲ್ಲ ತಡಿಬೇಕು ಅಂತಕ್ಕಂಥ ಮನೋಭಾವನೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಟ್ಟವರು ಅಂತ ಹೇಳಲ್ಲ, ಎಲ್ಲರೂ ಒಳ್ಳೆಯವರು ಅಂತ ಹೇಳಲ್ಲ. ಯಾರು ಒಳ್ಳೆಯವರಲ್ಲ ಇಂಥದ್ದು ಕುಮ್ಮ ಕೊಡೋದ್ರಿಂದ ಇಷ್ಟೆಲ್ಲ ಆಗುತ್ತೆ. ಇಂಥ ಘೋರ ದುರಂತ ನಾನು ಮಾಡಿದ್ದೆ, ನನ್ನಲ್ಲಿ ನಡೆದಿದೆ ಅಂತ ಒಪ್ಕೊಂಡ್ರು ನಾವು ಇನ್ನೂ ಕ್ರಮ ತೊಗೊಳಕ್ಕಾಗ್ತಾಯಿಲ್ಲ ಅವನ ಮೇಲೆ. ಕ್ರಮ ತೊಗೊಳಕ್ಕಾಗ್ತಿಲ್ಲ. ಇದು ದುರಂತನೇ ಅಲ್ವರ? ಅವ್ನು ರಾಜಾರೋಷವಾಗಿ ಹೌದು ನನ್ನಲ್ಲಿ ನಡೆದಿದೆ ಅಂತಕ್ಕಂಥದ್ದು ಕ್ರಮ ಇಲ್ಲ. ಸುಮ್ಮನೆ ಆಸೆ ಆಮಿಷ ದುಡ್ಡು ಕೊಟ್ಟರು ಅಂತಕ್ಕಂಥ ಹೇಳೋದಕ್ಕೆ ಪ್ರಾಧಾನ್ಯತೆ ಜಾಸ್ತಿ ಆಗ್ತಾರೆ. ಎಲ್ಲೋ ಒಂದು ಕಡೆ ಹೋರಾಟದ ಹಕ್ಕನ್ನೇ ದಮನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಎಲ್ಲ ದುರಂತಕ್ಕೆ ಕಾರಣ. ಅಲ್ಲ, ಈಗ ಬೆಂಗಳೂರಿನಂಥ ನಗರಗಳಲ್ಲಿ ಬೆಂಗಳೂರು ಒಂದೇ ಏನು, ನೀವು ಸಣ್ಣ ಸಣ್ಣ ಪಟ್ಟಣಗಳಿಗೆ ಹೋದರೂ ಕೂಡ ಬೀದರ್ ಲಾಡ್ಜ್ಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅನ್ನೋದು ಕಂಪಲ್ಸರಿ. ಯಾವ ವ್ಯಕ್ತಿ ರೂಮ್ ಮಾಡೋದಕ್ಕೆ ಬರ್ತಾನೋ ಆ ವ್ಯಕ್ತಿಯ ಸರಿಯಾದ ವಿಳಾಸವನ್ನು ಪಡ್ಕೋಬೇಕು, ಫೋನ್ ನಂಬರ್ ತಗೊಳ್ಬೇಕು, ಮತ್ತು ಅದರ ಜೊತೆ ಭಾವಚಿತ್ರ ಇದ್ದಂಥ ಗುರುತಿನ ಚೀಟಿಯನ್ನು ಪಡ್ಕೊಳ್ಬೇಕು, ಫೋಟೋ ಐಡೆಂಟಿಟಿ ಇಟ್ಕೋಬೇಕು ಅನ್ನುವಂಥದ್ದು. ಆ ಯಾವ ರೂಲ್ಗಳು ಇಲ್ಲಿ ಇವರಿಗೆ ಅಪ್ಲೈ ಆಗೋದಿಲ್ಲ ಅನ್ನೋದು ಆಶ್ಚರ್ಯ. ನಾನು IG ಅಮರ್ ಕುಮಾರ್ ಪಾಂಡೆ ಅವರ ಹತ್ರ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು
ಆನ್ ರೆಕಾರ್ಡ್ ಪುಸ್ತಕದಲ್ಲಿ ಆ ಎಲ್ಲ ರೂಲ್ಗಳನ್ನು ರೆಸಾರ್ಟ್ನವ್ರು ಫಾಲೋ ಮಾಡಬೇಕು ಅಂತಲೇ ಬರೆಯಲ್ಪಟ್ಟಿದ್ದು. ಆದರೆ ಆ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದರೆ ಈ ರೀತಿಯಾಗಿ ನಂಗಾನಾಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಎಷ್ಟು ಲೋಪದೋಷಗಳು ಅವನಲ್ಲಿ ಇದೆ ಅನ್ನೋದನ್ನ ನೋಡಿ. ಮೊದಲು ಅವನು ಹೇಳೋ ಆರೋಪ ಮುಖ್ಯ ಅಲ್ಲ, ಅವನೆಷ್ಟು ಲೋಪದೋಷಗಳು ಮಾಡಿದ್ದಾನೆ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ರೆಸಾರ್ಟ್ ಕಲ್ಚರೇ ಬೇರೆ. ರೆಸಾರ್ಟ್ ಕಲ್ಚರ್ ಅಂತಕ್ಕಂಥದ್ದು ಅದು ಎಲ್ಲ ವರ್ಗದವ್ರಿಗೂ ಸಲ್ಲಬೇಕು ಅಂತ ಆ ಕೆಲಸಗಳು ಆಗ್ತಾಯಿಲ್ಲ. ರೆಸಾರ್ಟ್ ಸಂಸ್ಕೃತಿ ಅದು ಬೇರೆ ಥರನೇ ಆಗ್ತಾಯಿದೆ, ಹೈಟೆಕ್ ಸಂಸ್ಕೃತಿ ಥರ ಆಗ್ತಾಯಿದೆ. ಇದನ್ನು ಮಟ್ಟ ಹಾಕಬೇಕು ಅಂದರೆ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಸರ್ಕಾರ ಮಾಡಿ, ಯಾಕೆ ಅವ್ನಿಗೆ ಉಚಿತವಾಗಿ ಜಾಗ ಕೊಟ್ಟು ಅವ್ನು ಮಾಡಿರೋ ನೀವು ನೋಡಿದ್ದೀರ ಅವನ ಹತ್ರ ಹೇಗೆ ಹೋಗಬೇಕು ಅಂತ. ನೀವು ಅವ್ನಿಗೆ ನೇರವಾಗಿ ಅವ್ನಿಗೆ ರೆಸಾರ್ಟ್ ಒಳಗಡೆ ಹೋಗೋಕ್ಕಾಗತ್ತಾ? 10-15 ಜನ ಗೂಂಡಗಳು ನಿಲ್ಲಿಸಿರ್ತಾನೆ ಗೇಟಲ್ಲಿ. ನೀವು ಒಳಗಡೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಜಾಗ ಕೊಟ್ಟು ನಮ್ಮಿದು ಕೊಟ್ಟು ನಾವು ಲಭ್ಯ ಪಾರಿಗಳ ಥರ ಒಳಗಡೆ ನಮ್ಗೆ ಎಂಟ್ರಿ ಇಲ್ಲ. ಓಕೆ, ನೀವು ಸರ್ಕಾರವನ್ನು ಏನು ಆಗ್ರಹಿಸ್ತೀರಿ? ಈವನ್ ಸರ್ಕಾರಕ್ಕೆ ಕಾಳಜಿ ಇದ್ದರೆ ಇಂಥ ಒಂದು ಇವತ್ತೇನು ನಡೆದಿದೆ ಅಸಭ್ಯವಾದ ಹೇಯವಾದ ಕೃತ್ಯ, ಇಂಥ ರೆಸಾರ್ಟ್ಗಳ ಮೇಲೆ ನಿರಂತರವಾಗಿ ಕಣ್ಗಾವಲನ್ನ ಹಾಕಿ ಅಂಥವನ್ನು ಬುಡ ಸಮೇತ ಕಿತ್ತಾಕಿ ಆ ಸಂಸ್ಕೃತಿನ ನಾಶ ಮಾಡೋ ಇಚ್ಛಾಶಕ್ತಿನ ಗೃಹ ಇಲಾಖೆ ಮತ್ತು ಸರ್ಕಾರ ಕಟಿಬದ್ಧವಾಗಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕ್ತೀನಿ. ಎಸ್, ಶಿವರಾಮೇಗೌಡರೇ, ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಕ್ಕೆ. ಸೊ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವರಾಮೇಗೌಡರು ಹೇಳಿದಂಥ ಮಾತು. ಶಿವರಾಮೇಗೌಡರು ಇವತ್ತು ಬಿಡುಗಡೆ ಮಾಡಿದಂಥ ಒಂದು CD ನಾಗರಿಕ ಸಮಾಜವನ್ನು ತಲೆ ತಗ್ಗಿಸೋ ಹಾಗೆ ಮಾಡಿದೆ. ಘಾಟಿ ಸುಬ್ರಹ್ಮಣ್ಯ ಅನ್ನುವಂಥ ಶಕ್ತಿ ಕೇಂದ್ರ, ಭಕ್ತಿ ಕೇಂದ್ರದ ಕೂಗಳತೆ ದೂರದಲ್ಲಿ ಈ ರೀತಿಯಾಗಿ ಬೆತ್ತಲೆ ನೃತ್ಯಗಳು ನಡೀತಾ ಇದೆ. ಇನ್ನೊಂದು ಕಡೆ ನಾವು ಬೆಂಗಳೂರಿನಂಥ ನಗರ ಪ್ರದೇಶಗಳಲ್ಲಿ ಎಲ್ಲವನ್ನೂ ತಹಬಂದಿಗೆ ತರ್ತೀವಿ, ಸಂಸ್ಕೃತಿಯನ್ನು ಸ್ಥಾಪಿಸ್ತೀವಿ ಅಂತ ಹೊಡೆದಾಡುವಾಗ ಬೆಂಗಳೂರಿನ ಹೊರಗಡೆ ಮಾತ್ರ ನಡೀತಾ ಇರುವಂಥದ್ದು ನಂಗಾನಾಚ್. ನಿಜಕ್ಕೂ ನಮಗೂ ಸಾಕಷ್ಟು ಕುತೂಹಲ ಇದೆ. ಸರ್ಕಾರ ಒಂದು ಕಠಿಣ ಕ್ರಮ ಕೈಗೊಂಡು ರೆಸಾರ್ಟ್ಗಳಲ್ಲಿ ಈ ರೀತಿಯಾದಂಥ ಅಶ್ಲೀಲ ಚಟುವಟಿಕೆಗಳನ್ನು ನಿಲ್ಲಿಸೋ ಕೆಲಸ ಮಾಡುತ್ತಾ ಅನ್ನುವಂಥ ಕುತೂಹಲ ನಮಗೂ ಇದೆ. ಈ ಸ್ಟೋರಿನ ಸುವರ್ಣ ನ್ಯೂಸ್ ನಿರಂತರವಾಗಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಇದಕ್ಕೆ ನಡೆದಂಥ ಬೆಳವಣಿಗೆಗಳನ್ನು ನಿಮಗೆ ನಾವು ಕೊಡ್ತಾ ಇರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. Tengo una ganas, tengo una ganas.